ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವೀಕ್ಷಕರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು ಎಕ್ಸಾಮ್ ಏನಿತ್ತಲ್ಲ CTT ಎಕ್ಸಾಮು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕಡೆಯಿಂದ ನಡೆಸ್ತಕ್ಕಂಥ ಒಂದು ಎಕ್ಸಾಮು. ಸೊ ಒಂದು ಫೆಬ್ರವರಿ ತಿಂಗಳ 7 ಮತ್ತು 8ನೇ ತಾರೀಕಿನಂದು ಒಂದು ಎಕ್ಸಾಮ್ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದೆಲ್ಲ ಪ್ರಮುಖ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೂಡ ಬರ್ತಕ್ಕಂಥ ಒಂದು ಮಾಹಿತಿಯನ್ನು ಕನ್ನಡದಲ್ಲೇ ನಿಮಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ವೀಡಿಯೋಸ್ ಮುಖಾಂತರ ಮಾಡಿ ಮಾಹಿತಿನ ಕೊಡ್ತಾ ಇರುವಂಥದ್ದಾಗಿರುತ್ತೆ. ಅದಕ್ಕೆ ಇನ್ನು ಹೊಸದಾಗಿ ವೀಡಿಯೋ ನೋಡ್ತಿರುವಂಥವ್ರು ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಕಂಪ್ಲೀಟ್ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡದಲ್ಲೇ ನಾವು ಮಾಹಿತಿನ ನಿಮಗೆ ಅರ್ಥಪೂರ್ಣವಾಗಿ ಕೊಡ್ತಾ ಇರುವಂಥದ್ದಾಗಿರುತ್ತೆ. ಸಮಯವನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಒಂದು ವೇಳಾಪಟ್ಟಿನ ಕೂಡ ಇಲಾಖೆಯವರು ಪ್ರಕಟ ಮಾಡಿದ್ದಾರೆ. ಇದೀಗ ಫೆಬ್ರವರಿ 7 ಮತ್ತು 8ನೇ ತಾರೀಕು ನಿಗದಿಯಾಗಿರ್ತಕ್ಕಂಥ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಕೆಲವೊಂದು ಪ್ರಮುಖ ಒಂದು ಮಾಹಿತಿಗಳನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನೆಲ್ಲ ಅಭ್ಯರ್ಥಿಗಳು ಕ್ಯಾರಿ ಮಾಡಬೇಕಿರುತ್ತೆ, ನಾನು ತೊಗೊಂಡೋಗ್ಬೇಕಿರುತ್ತೆ, ನಾನು ತೊಗೊಂಡೋಗಬಾರ್ದಾಗಿರುತ್ತೆ. ಇಲಾಖೆಗೆ ಅಂದರೆ ಪ್ರಮುಖವಾಗಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅವುಗಳ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಇರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ CTTಗೆ ಸಂಬಂಧಪಟ್ಟಂತೆ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಅಂತ ಮತ್ತೊಮ್ಮೆ ತಿಳಿಸ್ತಾ ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದಾದರೆ ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಈ ಒಂದು ಕಡೆಯಿಂದ CTT ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಸೊ ಒಂದು ಇಂಗ್ಲೀಷ್ನಲ್ಲೆಲ್ಲ ಪ್ರಮುಖವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತಾ ಇರುವಂಥದ್ದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ನೋಡಬಹುದಾಗಿರುತ್ತೆ. ಇಲ್ಲಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಏನೇನು ಇರಬೇಕಿರುತ್ತೆ ಪ್ರಮುಖವಾಗಿ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಂಡಂಥ ಒಂದು ಹಾಲ್ ಟಿಕೆಟ್ ಇರುತ್ತಲ್ಲ ಅದನ್ನು ಜೆರಾಕ್ಸ್ ತೊಗೊಂಡಿರಬೇಕಿರುತ್ತೆ ನೀವು. ಸೊ ಒರಿಜಿನಲ್ ರೀತಿಯಲ್ಲಿ ಅದನ್ನು ಪರಿಗಣಿಸ್ತಾರೆ. ಸೊ ಹಾಗಾಗಿ ಇಲಾಖೆ ಕಡೆಯಿಂದ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಹಾಲ್ ಟಿಕೆಟನ್ನು ನಿಮ್ಮ ಬಳಿ ಇರಬೇಕಿರುತ್ತೆ ಮೊದಲನೇದಾಗಿ. ನಂತರ ಎರಡನೇದಾಗಿ ಪ್ರಮುಖವಾಗಿ ಇದು ಕೂಡ ಇರಬೇಕಿರುತ್ತೆ. ಒಂದು ಫೋಟೋ ID ಪ್ರೂಫ್ ಇರಬೇಕಿರುತ್ತೆ. ಪ್ಯಾನ್ ಕಾರ್ಡ್ ಆಗಿರ್ಬೋದು, ಒಂದು ಪಾಸ್ಪೋರ್ಟ್ ಆಗಿರ್ಬೋದು, ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಅಭ್ಯರ್ಥಿಗಳಿಗೆ ಮತದಾರ ಗುರುತಿನ ಚೀಟಿ ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರು ಒಂದಿದ್ರೂ ಸಾಕಾಗಿರುತ್ತೆ. ಅಟ್ಲೀಸ್ಟ್ ಫೋಟೋ ಇರತಕ್ಕಂಥ ಒಂದು ಪ್ರೂಫ್ ಇರಬೇಕಿರುತ್ತೆ ನಿಮ್ಮದು ಇವುಗಳಲ್ಲಿ ಯಾವುದಾದ್ರು ಒಂದು. ಸೊ ಒಂದು ಹಾಲ್ ಟಿಕೆಟ್ ಜೊತೆಗೆ ಇವುಗಳು ಇರಲೇಬೇಕಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಒಂದನೇದು ಹಾಲ್ ಟಿಕೆಟ್ ಆದರೆ ಎರಡನೇದು ಒಂದು ಫೋಟೋ ಆಧಾರಿತ ಯಾವುದಾದ್ರೂ ಒಂದು ಪ್ರೂಫ್ ನಿಮ್ಮ ಬಳಿ ಇರಬೇಕಿರುತ್ತೆ. ನಂತರ ಮೂರನೇದು ನೀಲಿ ಅಥವಾ ಕಪ್ಪು ಒಂದು ಬಾಲ್ ಪೆನ್ ಇರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಪೆನ್ ಇರಬೇಕಿರುತ್ತೆ, ಬಾಲ್ ಪೆನ್, ಜೆಲ್ ಪೆನ್ನಲ್ಲಿ ಯೂಸ್ ಮಾಡಬೇಡಿ. ನಂತರದಲ್ಲಿ ನಾಲ್ಕನೇದಾಗಿ ಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್ನ ಒಂದು ನೀರಿನ ವಾಟರ್ ಬಾಟಲ್ 500 ml ಅಂತಕ್ಕಂಥದ್ದು ರೀತಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಂದರೆ ಟ್ರಾನ್ಸ್ಪರೆಂಟಲ್ಲಿ ಇರ್ತಕ್ಕಂಥದ್ದು ವಾಟರ್ ಬಾಟಲ್ನ ತೊಗೊಂಡೋಗಿರಿ ನೀವು. ಮತ್ತು ಪರೀಕ್ಷಾ ಕೇಂದ್ರದೊಳಗೆ ಅನುಮತಿಸಲಾದ ವಸ್ತುಗಳನ್ನು ಮಾತ್ರ ಅನುಮತಿಸಲಾಗಿದೆ. ನಿಷೇಧಿತ ವಸ್ತುಗಳ ಸುರಕ್ಷಿತ ಪಾಲನೆಗೆ ಕೇಂದ್ರವು ಜವಾಬ್ದಾರಿ ಆಗಿರುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದರ ಒಂದು ವಸ್ತುಗಳು ನೀವು ತೊಗೊಂಡೋಗ್ಬಿಟ್ಟು ಸೊ ಅದು ಕಳೆದೋಯ್ತು ಹಾಗೆ ಅಂದರೆ ನೀವೇ ಜವಾಬ್ದಾರಿ ಆಗಿರ್ತೀರಾ. ಸೊ ಒಂದು ಕೇಂದ್ರ ಜವಾಬ್ದಾರಿ ಆಗಿರೋದಿಲ್ಲ ಅಂತೆಲ್ಲ ತಿಳಿಸಿದ್ದಾರೆ. ಪ್ರಮುಖವಾಗಿ ಏನನ್ನ ತೊಗೊಂಡು ಹೋಗಬಾರ್ದು, ನಿಷೇಧಿತ ವಸ್ತುಗಳ ಪಟ್ಟಿಯಲ್ಲಿ ಏನೇನಿದೆ ಅಂತ ನೋಡುವಂಥದ್ದಾರೆ. ಲೋಹಿಯ ವಸ್ತುಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಪುಸ್ತಕಗಳಾಗಿರ್ಬೋದು, ಟಿಪ್ಪಣಿಗಳು ಅಂದರೆ ಯಾವುದೇ ಟೆಕ್ಸ್ಟ್ ಬುಕ್ಗಳನ್ನ ತೊಗೊಂಡೋಗುವಂತಿಲ್ಲ ನೀವು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಗೈಡ್ ಇನ್ನೊಂದು ಮತ್ತಂದರೆ ಕಾಗದದ ತುಂಡುಗಳನ್ನಾಗಿರ್ಬೋದು, ಜಾಮಿಟ್ರಿ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಒಂದು ಪೆಟ್ಟಿಗೆ ಜಾಮಿಟ್ರಿ ಬಾಕ್ಸ್ಗಳನ್ನಾಗಿರ್ಬೋದು ತೊಗೊಂಡೋಗುವಂತಿರೋದಿಲ್ಲ. ಟ್ರಾನ್ಸ್ಪರೆಂಟಲ್ಲಿ ಬೇಕಾದ್ರೆ ತೊಗೊಂಡೋಗೋದಿರುತ್ತೆ. ಮತ್ತು ಚಿನ್ನ ಮತ್ತು ಕೃತಕ ಆಭರಣಗಳಿರುತ್ತಲ್ಲ ಅದನ್ನು ತೊಗೊಂಡೋಗುವಂತಿಲ್ಲ, ಹಾಕೊಂಡೋಗುವಂತಿಲ್ಲ ಅಂತ ಮಾಹಿತಿನಲ್ಲಿ ಕೊಟ್ಟಿರುವಂಥದ್ದು ಇರುತ್ತೆ. ಪ್ಲಾಸ್ಟಿಕ್ ಪೌಚ್ಗಳನ್ನು ಕೂಡ ನಂತರದಲ್ಲಿ ಒಂದು ಪೆನ್ಸಿಲ್ ಪೌಚ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಸ್ಕೇಲ್ ಆಗಿರ್ಬೋದು, ನಂತರದಲ್ಲಿ ಒಂದು ಲಾಂಗ್ ಟೇಬಲ್ ಆಗಿರ್ಬೋದು, ನಂತಕ್ಕಂಥದ್ದಲ್ಲಿ ಬರವಣಿಗೆ ಪ್ಯಾಡ್ ಆಗಿರ್ಬೋದು, ಅಂದರೆ ಒಂದು ರೈಟಿಂಗ್ ಪ್ಯಾಡ್ ಅಂತ ಏನು ಕರೀತಿಲ್ಲ ಅದಾಗಿರ್ಬೋದು, ಎರೇಸರ್ ಆಗಿರ್ಬೋದು, ವೈಟ್ನರು, ಕಾರ್ಬೋರ್ಡ್ ಆಗಿರ್ಬೋದು, ನಂತರದಲ್ಲಿ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಾಧನಗಳಿರ್ತಾವಲ್ಲ ಅವುಗಳನ್ನು ಕೂಡ ತೊಗೊಂಡೋಗುವಂತಿಲ್ಲ. ಗಡಿಯಾರ ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಮಣಿಕಂಟಿನ ಗಡಿಯಾರ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಕೈ ಚೀಲ ಆಗಿರ್ಬೋದು, ಕನ್ನಡಕಗಳು ಅಂತ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟೊಂದು ರೂಲ್ಸನ್ನು ಇಲ್ಲಿ ಹಾಕಿದ್ದಾರೆ. ಸೊ ಯಾವ ಥರ ನಿಷೇಧಿತ ವಸ್ತುಗಳು ಕನ್ನಡಕ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ, ಕೆಲವರಿಗೆ ಸಮಸ್ಯೆ ಕೂಡ ಆಗ್ಬೋದಾಗಿರುತ್ತೆ. ಸೊ ಕೈ ಚೀಲ, ಮೊಬೈಲ್ ಫೋನ್ ಅಂತ ಮೆನ್ಷನ್ ಮಾಡಿದರೆ ಮೊಬೈಲ್ ಫೋನ್ ತೊಗೊಂಡು ಹೋಗುವಂತಿರೋದಿಲ್ಲ ಯಾವುದೇ ಎಕ್ಸಾಮಲ್ಲಿ ಕೂಡ. ಇಯರ್ಫೋನ್ ಅವುಗಳನ್ನು ತೊಗೊಂಡೋಗಿಲ್ಲ. ಮೈಕ್ರೋಫೋನ್ಗಳಾಗಿರ್ಬೋದು, ಕ್ಯಾಮ್ರಾಗಳು, ಹೆಡ್ಫೋನ್ಗಳು, ಪೆನ್ ಡ್ರೈವ್ಗಳಾಗಿರ್ಬೋದು, ಪೇಜರ್ ಆಗಿರ್ಬೋದು, ಬ್ಲೂಟೂತ್ ಸಾಧನಗಳು, ಕ್ಯಾಲ್ಕುಲೇಟರ್ಗಳನ್ನು ತೊಗೊಂಡೋಗುವಂತಿಲ್ಲ ಅಂತ ಹೇಳಿದ್ದಾರೆ. ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನು ತೊಗೊಂಡೋಗುವಂತಿಲ್ಲ ಅಂತ ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ ಪೆನ್ ಆಗಿರ್ಬೋದು, ಸ್ಕ್ಯಾನರ್ಗಳು, ಆಹಾರ ಮತ್ತು ಪಾನೀಯಗಳನ್ನು ತೊಗೊಂಡೋಗುವಂತಿಲ್ಲ. ಆಲ್ಕೋಹಾಲ್ ಆಗಿರ್ಬೋದು, ಆಲ್ಕೋಹಾಲ್ ಅಲ್ಲದಾಗಿರ್ಬೋದು ಯಾವುದನ್ನೇ ತೊಗೊಂಡೋಗುವಂತಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಅನ್ಯಾಯದ ವಿಧಾನಗಳಿಗೆ ಬಳಸಬಹುದಾದ ಯಾವುದೇ ಈ ಥರ ವಸ್ತುಗಳನ್ನು ಕೂಡ ಎಲಿಜಿಬಲ್ ತೊಗೊಂಡೋಗುವಂತಿರೋದಿಲ್ಲ. ಅಭ್ಯರ್ಥಿಗಳು ಸರಿಯಾದ ಮೌನವನ್ನು ಕಾಪಾಡ್ಕೋಬೇಕು ಅಂತ ಹೇಳಿದರೆ, ಸೈಲೆಂಟ್ ಆಗಿರಬೇಕು ಅಲ್ಲಿ ಅಂತ. ಮತ್ತು ಅವರು ಪ್ರಶ್ನೆ ಪತ್ರಿಕೆಗೆ ಮಾತ್ರ ಹಾಜರಾಗಿರಬೇಕು ಅಂತ ಹೇಳಿದ್ದಾರೆ. ಅವರು ಯಾವುದು ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಎಕ್ಸಾಮ್ಗೆ ಮಾತ್ರ. ನಂತರದಲ್ಲಿ ಯಾವುದೇ ಸಂಭಾಷಣೆ ಅಥವಾ ಮಾತಾಡುವಂಥದ್ದು ಅಥವಾ ಅಡಚಣೆಯನ್ನು ಅನುಚಿತ ವರ್ತನೆ ಎಂದು ಪರಿಗಣಿಸಲಾಗ್ತದೆ, ಯಾವುದನ್ನು ಮಾಡುವಂಥದ್ದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಅದನ್ನು ಅನ್ಯಾಯದ ವಿಧಾನದ ಅಡಿಯಲ್ಲಿ ಪರಿಗಣಿಸಲಾಗ್ತದೆ. ಅನ್ಯಾಯದ ವಿಧಾನಗಳನ್ನು ಬಳಸುವುದು ಅಥವಾ ಅನುಕರಣೆ ಮಾಡುವುದು ಅಂದರೆ ಕಾಪಿ ಏನಾರ ಮಾಡೋದು ಕಂಡು ಬಂದರೆ ಅಭ್ಯರ್ಥಿಯು ರದ್ದುಗೊಳಿಸಲಾಗ್ತದೆ ಅಭ್ಯರ್ಥಿನ ಅಂತ ಹೇಳಿದ್ದಾರೆ. ಮತ್ತು ಅಭ್ಯರ್ಥಿನ ವಜಾಗೊಳಿಸ್ಬೋದು ಶಾಶ್ವತವಾಗಿ ಅಥವಾ ನಿರ್ದಿಷ್ಟ ಅವಧಿ ತನಕ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. PWD ಅಂತಕ್ಕಂಥದ್ದು ಸಂಬಂಧಪಟ್ಟಂತೆ ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೋಡಿ ಮಾಹಿತಿನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋಸ್ಕೊಂಡು ನಿಮ್ಮ ಮಾಹಿತಿಯನ್ನು ನಿಮಗೆ ತಿಳಿಸಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಬಯೋಮೆಟ್ರಿಕ್ ಹಾಜರಾತಿ ಅಂತ ಕೂಡ ತಿಳಿಸಿದ್ದಾರೆ, ಅದನ್ನು ಕೂಡ ಗಮನಿಸ್ಕೋಬೋದಾಗಿರುತ್ತೆ. ನಂತರದಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಇರೋದ್ರಿಂದ ನೀವು ಲೇಟ್ ಮಾಡ್ಕೊಳ್ಳದೆ ಬೇಗನೆ ಹೋಗಿರಿ. ಮತ್ತು ಬಯೋಮೆಟ್ರಿಕ್ ಹಾಜರಾತಿ ಗುರುತು ಮಾಡದೆ ಪ್ರವೇಶಿಸಿದರೆ ಅವರ ಫಲಿತಾಂಶ ರದ್ದಾಗಬಹುದು. ಪರೀಕ್ಷಾ ಕೇಂದ್ರವನ್ನು ಸಮಯಕ್ಕೆ ಸರಿಯಾಗಿ ತಲುಪಿ ಬಯೋಮೆಟ್ರಿಕ್ ಸಮಯ ತೆಗೆದುಕೊಳ್ಬೋದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ನಿಮಗೆ ಬಯೋಮೆಟ್ರಿಕ್ ಮಾಡಿಲ್ಲ ಅಂದರೆ ನಿಮ್ಮ ರಿಸಲ್ಟ್ ಏನಿರುತ್ತಲ್ಲ ಅದು ಕ್ಯಾನ್ಸಲ್ ಆಗ್ಬೋದು ಅಂತ. ಆ ಕಾರಣಕ್ಕೆ ಆಬ್ಸೆಂಟ್ ರೀತಿಯೆಲ್ಲ ಆಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಅದನ್ನು ಕೂಡ ಗಮನಿಸ್ಕೊಳ್ಳಿ. ಮತ್ತು ಬಯೋಮೆಟ್ರಿಕ್ ಇರೋದ್ರಿಂದ ಸ್ವಲ್ಪ ಅದು ಸಮಯ ಕೂಡ ತೊಗೋಬೋದಾಗಿರುತ್ತೆ. ನಿಮ್ಮದು ಬೇಗನೆ ಹಾಜರಾಗಿರಿ ಅಂತ ಹೇಳಿದರೆ ತಡವಾಗಿ ಆಗಮಿಸುವುದರಿಂದ ನಿಮ್ಮ ಪರೀಕ್ಷಾ ಸಮಯವನ್ನು ಕೂಡ ಕಡಿಮೆ ಆಗ್ಬೋದಾಗಿರುತ್ತೆ. ಯಾಕಂದರೆ ಬಯೋಮೆಟ್ರಿಕಲ್ಲಿ ನಿಮ್ಮ ಕೆಲಸ ಕೂಡ ಆಗ್ಬೋದಾಗಿರುತ್ತೆ ಹೆಚ್ಚುವರಿ ಸಮಯ ಅಂತೆಲ್ಲ ಹೇಳಿದ್ದಾರೆ. ನಂತರದಲ್ಲಿ ಬಯೋಮೆಟ್ರಿಕ್ ಕಡೆಯೂ ಗಮನ ಹರಿಸಬೇಕಿರುತ್ತೆ ನೀವು ಅಭ್ಯರ್ಥಿಗಳು. ಪ್ರಮುಖವಾಗಿರುವಂಥ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ತಿಳಿಸಿದ್ದೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.